ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ನಾನು ನಮ್ಮ ಚಿಂಟು ಉಸಿರು ಹೋಗುವಂಥ ಕೊನೆಯ ಕ್ಷಣಗಳನ್ನ ನಾನು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋದಲ್ಲಿ ಇನ್ನು ಮುಂದೆ ಎಲ್ಲ ಏನೇನು ಆಯಿತು, ನಮಗೆ ಈ ಥರ ಆಯಿತು, ಯಾಕೆ ಈ ಥರ ಆಯಿತು, ನಮಗೆ ಬರೋವಂಥ ಗಂಡಾಂತರಗಳು ನಮ್ಮ ಚಿಂಟುಗೆ ಯಾಕೆ ಆಯಿತು ಅಂತ ಈ ವಿಡಿಯೋದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕೇಳಿಸ್ಕೊಳ್ಳಿ. ಪ್ರತಿಯೊಬ್ಬರೂ ಯಾರೆಲ್ಲ ಪ್ರಾಣಿ ಸಾಕಿದ್ದೀರಾ, ಸಾಕಲಿಲ್ಲ ಅಂದರೂ ಪರವಾಗಿಲ್ಲ, ಮನುಷ್ಯನೇ ಆಗಲಿ ಪ್ರಾಣಿನೇ ಆಗಲಿ, ನಮ್ಮನ್ನು ಬಿಟ್ಟು ಹೋಗುವಾಗ ಆಗುವಂಥ ಕಷ್ಟಗಳು, ನಮ್ಮ ಮನಸ್ಸಿಗೆ ಆಗುವಂಥ ನೋವುಗಳು ಯಾರಿಗೂ ಬೇಡ. ಎಷ್ಟೋ ಕಳ್ಕೊಂಡಿದ್ದೀವಿ ನಾವು ನಮ್ಮ ಸಂಬಂಧದಲ್ಲಾಗಲಿ ಎಲ್ಲನೂ. ಆದ್ರೂ ಇವನು ಚಿಂಟು ಕೊನೆಯ ಕ್ಷಣನ ನಾನು ಇವಾಗೂ ನಾನು ತುಂಬಾ ಬೇಜಾರು ಈ ವಿಡಿಯೋ ಇಟ್ಟಿದ್ದೆ. ನೋಡಿ, ಪ್ರತಿಯೊಬ್ಬರು ಹುಷಾರಾಗಿ ಅಷ್ಟೇನೇ. ಯಾಕೆಂದರೆ ಶತ್ರುಗಳು ಇರ್ತಾರೆ, ಆ ಶತ್ರುಗಳು ನಮಗೆಲ್ಲ ಏನೆಲ್ಲ ಕೆಟ್ಟದ್ದು ಮಾಡ್ತಾರೆ. ಎಷ್ಟು ಮಾತ್ರ ನಿಯತ್ತಿಲ್ಲ. ಅದೇ ಇದು ಎಷ್ಟು ಪ್ರೀತಿ ಕೊಡ್ತು, ಆಟ ತೋರಿಸ್ತು. ನಮ್ಮ ಮನೆಗೆ ಸಾಕಿರೋ ಈ ಬೆಕ್ಕು ಚಿಂಟು, ಅದಕ್ಕೆ ಪ್ಯಾರಲಿಸಿಸ್ ಆಯಿತು. ನಮಗೆ ಬರೋ ಕಷ್ಟಗಳೆಲ್ಲ ನಮ್ಮ ಚಿಂಟುಗೆ ಬಂತು. 2 ಕಾಲು ಸೊಂಟ ಸ್ವಾಧೀನ ಹೊರಟೋಯ್ತು. ಅದನ್ನು ನಾವು ಸಣ್ಣ ಮಕ್ಕಳಿಗಿಂತ ನೋಡ್ಕೊಂಡು, ಯಾಕೆಂದರೆ ಮನುಷ್ಯನ ನಾವು ಎಷ್ಟು ನೋಡ್ಕೊಂಡಿಲ್ಲ ಅಂತಾರೆ. ಅದು ನೋಡಿ, ಇವಾಗ ಉಸಿರು ಹೋಗ್ಲೋ ಬರ್ಲೋ ಅನಿಸ್ತಾ ಇದೆ ಅದ್ರ ಉಸಿರು. ಪಾಪ ಅದಕ್ಕೂ ಎಷ್ಟೋ ಜನ ಹೊಟ್ಟೆ ಹೊರ್ಕೊಂಡ್ರು. ಬೆಕ್ಕು ಸಾಕವ್ರೆ, ಅನ್ನ ತಿನ್ನಿಸ್ತಾರೆ. ಮನುಷ್ಯ ಕೊನೆವರೆಗೂ ಇರ್ತಾನೆ, ಅದ್ರ ಋಣ ಮುಗಿಯಲ್ಲ. ಅದೇ ಇದು ಸಣ್ಣ ಪ್ರಾಣಿ, ಅದಕ್ಕೆ ಎಷ್ಟು ಪ್ರೀತಿ ತೋರಿಸಿದ್ರು ಸಾಕಾಗಲ್ಲ. ಯಾಕೆಂದರೆ ಅದು ನಮಗೆ ಎಷ್ಟು ಬೆಟ್ಟದಷ್ಟು ಪ್ರೀತಿ ಕೊಟ್ಟಿದೆ, ಬೆಟ್ಟದಷ್ಟು ಖುಷಿ ಕೊಟ್ಟಿದೆ. ಅದ್ರ ಮುಂದೆ ನಾವು ಎಷ್ಟು ಕೋಟಿ ದುಡ್ಡು ಕೊಟ್ರು ಅಲ್ಲ, ನಷ್ಟನೇ. ಅದಕ್ಕೆ ಅದು ಈ ಥರ ಹುಷಾರಿಲ್ದೇ ಇರುವಾಗಿಂದನೂ ನನಗೆ ಭಾಳ ನೋವು ಆಯಿತು. ಹತ್ಬಿಟ್ಟಿದ್ದೀನಿ, ಚೆನ್ನಾಗಿ ಹತ್ಬಿಟ್ಟು ಆಸ್ಪತ್ರೆಗೆಲ್ಲ ತೋರಿಸಿದ್ದೀನಿ. ಯಾವ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೋ, ಎಷ್ಟು ತೋರಿಸ್ದೋ ಅಂತ ನಾನು ವಿಡಿಯೋ ಹಾಕ್ತೀನಿ. ದಯವಿಟ್ಟು ಮನುಷ್ಯನ ಇದಕ್ಕಿಂತ ಪ್ರಾಣಿ ತುಂಬಾ ಸಾಕಿ. ಆದರೆ ಈ ಥರ ನೋವುಗಳನ್ನ ಕೊಟ್ಟಾಗ ದೇವರು ಅನುಭವಿಸೋಕ್ಕಾಗೋದಿಲ್ಲ. ಚಿಟ್ಟು, ಓಯ್ ಅಮ್ಮ ಚಿಂಟಮ್ಮ, ಹಾಕಮ್ಮ, ಹಾಕು ಸ್ವಾಮಿ, ಹಾಲು ಕುಡಿಯಲ್ಲಮ್ಮ, ನೀನು ಚಿಕನ್ನು ತಿನ್ನಲ್ಲಮ್ಮ. ಎಷ್ಟು ಚೆನ್ನಾಗಿ ಮಕ್ಕಳ ಥರ ಸಾಕಿದ್ವಲ್ಲಮ್ಮ. ಯಾವುದನ್ನೇ ಆಗಲಿ ಕಳ್ಕೊಂಡಾಗ ಅದ್ರ ನೋವು ಗೊತ್ತಾಗದು. ಇದನ್ನು ಅನ್ನ ತಿನ್ಸಕ್ಕೂ ಹೊಟ್ಟೆ ಕಿಚ್ಚು ಪಟ್ಕೊಟ್ರೆ ಇದನ್ನು ಪ್ರಾಣಿಗೆ ಅನ್ನ ತಿನ್ನಿಸ್ತಾರೆ ಅಂತ. ಕೊನೆಯದಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ರೀಲ್ಸಲ್ಲೆಲ್ಲ ಡಿಲೀಟ್ ಮಾಡಿದೆ. ರೀಲ್ಸಲ್ಲಿ ಜಾಸ್ತಿ ವ್ಯೂಸ್ ಬಂದಿದೆ. ನಮ್ಮ ಚಿಂಟು ಇಂತ ಇತ್ತು. ಎಷ್ಟೋ ವಿಡಿಯೋಗಳನ್ನ ಇವನಿಂದ ಡಿಲೀಟ್ ಮಾಡಿದೆ. ಪಾಪ ಯಾವ ಕಣ್ಬಿತ್ತು. ನಮ್ಮ ಮೇಲೆ ಬಂದಿರೋ ಗಂಡಾಂತರ ನಮ್ಮ ಚಿಂಟು ಮೇಲೆ ಬಂತು. ಕೆಟ್ಟ ಮನುಷ್ಯ ನಮಗೆ ಅಂತಾನೆ ಎಷ್ಟೆಲ್ಲ ಕೇಳಿ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಅಂದರೆ ಅಮಾವಾಸ್ಯೆ ರಾತ್ರಿನೇ ಸತ್ತ, ಅಮಾವಾಸ್ಯೆ ದಿವಸನೇ ಸತ್ತ ಇವನು ಚಿಂಟು. ಹಾಗಾಗಿ ಅದೊಂದು ನಮಗೆ ತುಂಬಾನೇ ಭಯ ಹುಟ್ಟಿಸ್ತು. ಅಮಾವಾಸ್ಯೆ ಇದ್ದು 2 ತಿಂಗಳು ನಾನು ಸೇವೆ ಮಾಡಿದ್ದೀನಿ. ಉಚ್ಚೆ ಬಾಚಿ, ಕಕ್ಕ ಬಾಚಿ ಎಲ್ಲನೂ ಕೆಲಸಕ್ಕೆ ಹೋಗೋಷ್ಟೊತ್ತಿಗೆ ಇದೆಲ್ಲ ಮುಗಿಸಿ, ಕೆಲಸ ಮುಗಿಸಿ, ಊಟ ತಿನ್ನಿಸಿ ಹೋಗ್ತಿದ್ದೆ. 2 ತಿಂಗಳು ಸತತವಾಗಿ ಸೇವೆ ಮಾಡಿದ್ದೀನಿ. ಆದ್ರೂ ಅಮಾವಾಸ್ಯೆ ಇದ್ದು ಅಮಾವಾಸ್ಯೆ ದಿವಸನೇ ಸತ್ತೋದ. ನಮಗೆ ಬರೋ ಗಂಡಾಂತರಗಳು ನಮ್ಮ ಚಿಂಟುಗೆ ಬಂತು. ಹಾಗಾಗಿ ನೀವು ವಿಡಿಯೋ ಮಾಡ್ತಾ ಇದ್ದೀನಿ, ಭಾಳ ದುಃಖದಿಂದ ಬೇಜಾರು. ಯಾಕಂದರೆ ಮಲ್ಕೊಂಡು ಸತ್ತು ಅಲ್ಲೇ 4-5 ತಿಂಗಳಾಗೋಯ್ತು. ವಿಡಿಯೋ ಇಟ್ಟಿದ್ದೆ, ಆದರೆ ಮಾಡಲೋ ಬೇಡವೋ ಅಂದ್ಕೊಂಡು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಶತ್ರುಗಳು ಹೆಂಗೆಲ್ಲ ಇರ್ತಾರೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದು. ನೋಡಿ, ಹಣ ಹೋದ್ಮೇಲೆ ಬೆಳಗ್ಗೆ ಹೊತ್ತು ಕಾಯ್ದು, ಅಮಾವಾಸ್ಯೆ ರಾತ್ರಿ ಹೊತ್ತು ಯಾಕೆ ಮಣ್ಣು ಮಾಡ್ಬಿಟ್ಟು ಬರಬೇಕು ಅಂದ್ಬಿಟ್ಟು ಕಾಯ್ದು ಸೀರ್ಕೊಂಡೇ ಬಿಟ್ಟ. ಒಂದು ಹೂವು ಇಟ್ಟು, ಅರ್ಶಿನ ಕುಂಕುಮ ಇಟ್ಟು 11 ದಿವಸದ ತಿಥಿನೂ ಸಹ ಮಾಡ್ದು. ಅವನಿಗೇನಿಷ್ಟ, ಚಿಕನ್ನು, ಲಿವರು, 1 ಗ್ಲಾಸ್ ಹಾಲು, ಒಂದು ಸ್ವಲ್ಪ ನೀರು ಇಟ್ಟು, ಒಂದು ದೀಪ ಇಟ್ಟು 11 ದಿವಸಕ್ಕೆ ತಿಥಿ ಮಾಡ್ದು. ಒಬ್ಬ ಮನುಷ್ಯ ಮನೆಯಲ್ಲಿ ಸತ್ತರೆ ಯಾವ ಥರ ಇರ್ತಾನೋ ಆ ಥರ
ದುಃಖ ಅನುಭವಿಸಿದ್ದೀವಿ ನಾವು. ನಿಜವಾಗ್ಲೂ ನಾವು ಬರೀ ಪ್ರಾಣಿ ಮೇಲೆ ಅಂತಲ್ಲ, ಯಾವುದೇ ಯಾರಿಗಾದರೂ ಒಂದು ಪ್ರೀತಿ ಕೊಟ್ಟರೆ ನಾವು ಕೊನೆವರೆಗೂ ಸಾಯೋವರೆಗೂ ನಾವು ಆ ಪ್ರೀತಿನ ನಾವು ಅಷ್ಟೇ ಪ್ರೀತಿಸ್ತೀವಿ. ಆ ಪ್ರೀತಿಗೆ ಗೌರವ ಕೊಡದೇ ಇರೋವಂಥ ಮನುಷ್ಯರು ಇದ್ದಾರೆ ನೋಡಿ. ಬ್ರೆಡ್ಡು, ಲಿವರು, ಚಿಕನ್ನು ಅವನಿಗೆ ಅಂತ ಇಟ್ಟು ತಗೊಂಬಂದಿಟ್ಟು 11 ದಿವಸ ತಿಥಿನೂ ಸಹ ಮಾಡ್ದು ಎತ್ಕೊಂಡೋಗಿ ಅದನ್ನು ಹೊರಗಡೆ ಕಾಗೆಗಿಟ್ಟು ಯಾವುದಾದ್ರೂ ತಿನ್ಕೊಳ್ಳಿ ಪ್ರಾಣಿಗಳು ಅಂತ. ಆ ದೀಪ ನೋಡಿ, ಅದೇ ಅವನು ಪ್ರಾಣ ಬಿಟ್ಟಿದ್ದ ಜಾಗ. ನಾನು ಮಲ್ಕೊತೀನಲ್ಲ, ನನ್ನ ಪಕ್ಕನೇ ಅವನು ಯಾವಾಗ ಮಲ್ಕೊತಾ ಇದ್ದೀನಿ, ನನ್ನ ತಲೆ ಹತ್ರನೇ ಮಕ್ಕ ನೋಡಿಕೊಂಡೇ ಮಲಗಿರೋನು. ಅದೇ ಜಾಗದಲ್ಲಿ ನಾನು ಪೂಜೆ ಮಾಡಿದ್ದೀನಿ ಮಂಚದ ಮೇಲೆ. ನೋಡಿ ಏನಾಯಿತು, ಯಾವ ಥರ ಆಯಿತು ಅಂತ. ಅಮಾವಾಸ್ಯೆ ದಿವಸ ನೆನೆ ಅವನು ಪ್ರಾಣ ಬಿಟ್ಟ. ಮನುಷ್ಯರ ನಮಗೆ ಎಷ್ಟೆಲ್ಲ ಆತ್ಮಗಳನ್ನ, ಕೆಟ್ಟ ಆತ್ಮಗಳನ್ನೆಲ್ಲ ಮನೆಗೆ ಬಿಡ್ತಾರೆ, ಮನೆ ಹಾಳಾಗೋಗ್ಲಿ ಅಂತ, ಕುಟುಂಬ ಹಾಳಾಗೋಗ್ಲಿ ಅಂತ. ಇಲ್ಲಿ ಭಗವಂತ ಇದ್ದಾನೆ. ಅದನ್ನು ಎಷ್ಟು ಪ್ರೀತಿಸಿದ್ದು ಅಂದರೆ ಮನುಷ್ಯನೂ ಅಷ್ಟೇ, ನಾವು ಅಷ್ಟೇ ಹಚ್ಕೊಂಬಿಟ್ರೆ ಅಷ್ಟೇ ಪ್ರೀತಿಸ್ತೀವಿ. ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಅದನ್ನು ಕೆಲವು ಮನುಷ್ಯರು ಉಳಿಸ್ಕೊಳ್ಳಲ್ಲ. ಈ ವಿಡಿಯೋ ಮಾಡೋದಕ್ಕಂತೂ ಭಾಳ ದುಃಖ ಆಗುತ್ತೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಇವತ್ತು ನಮ್ಮ ಮನೆಯಲ್ಲಿ ಬೆಕ್ಕು ಸಾಕಿದ್ದು. ಅವನು ಬೆಕ್ಕು ಅಲ್ಲ, ಒಬ್ಬ ಮನೆ ಮೆಂಬರ್ ಥರನೇ ಚೆನ್ನಾಗಿ ಸಾಕಿದ್ದು. ಆದರೆ ಅವನಿಗೆ ಸುಮಾರು ಒಂದು ಯಾವುದೋ ಬೇರೆ ಬೆಕ್ಕು ಕಚ್ಚಿ ನರಗಳಿಗೆಲ್ಲ ಡ್ಯಾಮೇಜ್ ಆಗಿತ್ತು. ನರಗಳಿಗೆ ಡ್ಯಾಮೇಜ್ ಆಗಿ ತುಂಬಾ ಏಟಾಯಿತು. ಅದಕ್ಕೆ ನಾವೇನು ಮಾಡ್ದೋ, ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ದೋ, ಆಸ್ಪತ್ರೆಗೆಲ್ಲ ಕರ್ಕೊಂಡೋದೋ. ಒಬ್ಬ ಮನುಷ್ಯನಿಗೆ ನಾವು ಪ್ರೀತಿ ಕೊಡ್ತೀವಿ, ಆ ಪ್ರೀತಿನ ಮನುಷ್ಯರನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಅದರಲ್ಲಿ 10ರಷ್ಟು ಪ್ರೀತಿ ನಾವು ಕೊಡ್ಬೋದು. ಆದರೆ ಮನುಷ್ಯ ತನ್ನ ಪ್ರೀತಿನೂ ಕೊಡಲ್ಲ, ತಗೊಳ್ಳೋಕ್ಕೂ ಅರ್ಹತೆ ಇಲ್ಲ ಅವ್ರಿಗೆ. ಯಾಕೆಂದರೆ ಒಂದು ಪ್ರಾಣಿ ಸಾಕ್ತಾ ಇದ್ದಾರೆ ಅಂತ ಅಂದಮೇಲೆ ಒಂದು ಮಾನವೀಯತೆ ನಮ್ಮಲ್ಲಿ ಎಷ್ಟಿದೆ ಅಂತ ಅಂದ್ಕೋಬೇಕು. ಅವನು ಎಷ್ಟು ಚೆನ್ನಾಗಿ ಸಾಕ್ತಾ, ಅವನೇನು ಆಸ್ತಿ ಕೇಳ್ತಾರ. ಒಂದು ಪ್ರಾಣಿ ಸಾಕ್ತಾ ಇದ್ದಾರೆ ಅಂತ ಅಂದಮೇಲೆ ಅದರಲ್ಲೂ ಹೊಟ್ಟೆ ಕಿಚ್ಚು ಜನಕ್ಕೆ. ಪ್ರಾಣಿ ಸಾಕ್ತಾಯಿದ್ದಾರೆ, ಬೆಕ್ಕು ಸಾಕ್ತಾಯಿದ್ದಾರೆ, ಅನ್ನ ತಿನ್ನಿಸ್ತಾರೆ, ಹಾಲು ಕುಡಿಸ್ತಾರೆ ಅಂತ. ಯಾಕೆಂದರೆ ಅವ್ರಿಗೆ ಆ ಭಾವನೆಗಳು, ಬೆಕ್ಕಿಗೆ ಭಾವನೆಗಳಿಲ್ಲ ಅಂತಾರೆ. ಭಾವನೆಗಳು ಖಂಡಿತ ಇದೆ, ಮನುಷ್ಯನಿಗೆ ಖಂಡಿತ ಭಾವನೆಗಳಿಲ್ಲ. ಅವನು ಸತ್ತೋಗಿದ್ದಾನಲ್ಲ, ಯಾಕೆ ಸತ್ತ, ಹೆಂಗೆ ಸತ್ತ, ಎಷ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ನಾವು ಸಂಪಾದನೆ ಮಾಡ್ತೀವಿ, ಸಂಪಾದನೆ ಮಾಡಿರೋದನ್ನು ಅಟ್ಲೀಸ್ಟ್ ಒಂದು ವಯಸ್ಸಾದಂಥವ್ರಿಗೆ, ಆಶ್ರಮಗಳಿಗೆ, ಇಂಥ ಮೂಕ ಪ್ರಾಣಿಗಳಿಗೆ ಏನಾದರೂ ನಮ್ಮ ಕೈಲಾದಷ್ಟು ನಾವು ಅವ್ರ ಸೇವೆ ಆಗಲಿ, ಒಂದು ಊಟ ಆಗಲಿ, ಒಂದು ನೀರಾಗಲಿ, ಏನೋ ನಮ್ಮ ಕೈಲಾಗಿದ್ದನ್ನು ನಾವು ಮೂಕ ಜೀವಿಗಳಿಗೆ ನಾವು ಮಾಡಬೇಕು. ಅದು ಮಾನವೀಯ ಧರ್ಮ. ಅವನಿಗೆ ಬೇರೆ ಬೆಕ್ಕು ಏನೋ ಕಚ್ಚಿದ ಮೇಲೆ ಚೆನ್ನಾಗಿ ಆಗಿದ್ದ. ತಿರ್ಗಾ ನಮ್ಮ ಚೆನ್ನಾಗಾಗಿದ್ದ, ಚೆನ್ನಾಗಿ ಓಡಾಡ್ಕೊಂಡಿದ್ದ. ಅವನು ಚಿಕನ್ನೇ ತೊಗೊಂಡು ಕೊಡ್ತಿದ್ದೋ, ಲಿವರ್ ತೊಗೊಂಬಂದು ಕೊಡ್ತಿದ್ದೋ, ತಿಂದ್ಬಿಟ್ಟು ಅವನಿಗೆ ಬೀರು ಒಳಗೆ ಮಲ್ಕೋಬೇಕು, ಫ್ರಿಜ್ ಮೇಲೆ ಮಲ್ಕೊಬೇಕು, ವಾಷಿಂಗ್ ಮಿಷಿನ್ ಮೇಲೆ ಒಳಗಡೆ ಮಲ್ಕೋಬೇಕು ಅಂತ ಆಸೆ. ಯಾಕೆ ಅಂದರೆ ಅವನಿಗೆ ಬೇರೆ ಮನುಷ್ಯರು ಯಾರಾದರೂ ಓಡಿಸ್ಕೊಂಬಂದರೆ, ಇಲ್ಲ ಯಾರಾದರೂ ಗೇಟ್ ಸೌಂಡ್ ಆಯಿತು ಅಂತ ಅಂದರೆ, ಬೇರೆ ಬೆಕ್ಕು ಬಂದು ಕಚ್ಚಿಬಿಡುತ್ತೆ ಅನ್ನೋದು ಭಯಕ್ಕೆ ಪಾಪ ಯಾವಾಗ ನೋಡ್ರಿ ಎದುರುಕೊಂಡೇ ಮಲ್ಕೊಳ್ಳೋನು ರೂಮಲ್ಲಿ. ನಾನು ಮಲ್ಕೊಂಡ್ರೆ ಅವನು ನನ್ನ ಪಕ್ಕನೇ ದಿಂಬು ಮೇಲೆ ತಲೆ ಇಟ್ಕೊಂಡೇ ಮಲ್ಕೊಳ್ಳೋನು. ಮನುಷ್ಯ ಯಾವ ಥರ ನಮ್ಮ ಪಕ್ಕದಲ್ಲಿ ದಿಂಬು ಮೇಲೆ ತಲೆ ಇಟ್ಕೊಂಡು ಮಲ್ಕೋತಾನೋ ಅದೇ ಥರ ಮಲ್ಗೋನು. ಮತ್ತು ಬೆಳಗ್ಗೆ ಎಲ್ಲ ನಿದ್ದೆ ಮಾಡಿ ರಾತ್ರಿ ಎಲ್ಲ ನನ್ನ ಕಾಯ್ತಾ ಕೂತ್ಕೊಳ್ಳೋನು. ನನ್ನ ಮಕ್ಕದ ಹತ್ರ ಮಕ್ಕ ಇಟ್ಕೊಂಡು ಕಣ್ಣು ಬಿಟ್ಕೊಂಡು ನನ್ನ ಮುಖನೇ ನೋಡ್ಕೊಂಡು ಮಲ್ಕೊಳ್ಳೋನು. ಮನುಷ್ಯ ಯಾವ ರೀತಿ ಆ ಥರ ಮಾಡೋಕ್ಕೆ ಸಾಧ್ಯನಾ? ಅದು ಒಂದು ಮನುಷ್ಯನ ರೂಪ ತಾಳಿ ಬಂತ, ಅಥವಾ ಎಷ್ಟು ನಮ್ಮ ಪ್ರೀತಿ ಕೊಡೋಕ್ಕೆ ಬಂತ. ನಾವು ಎಷ್ಟು ದುಃಖದಲ್ಲಿದ್ರೂ ಸಹ ಅವನು ನಮಗೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ. ಕೆಲಸದಿಂದ ಬಂದು ಸಾಕಾದಾಗ ಚಿಂಟುವನ್ನು ನಾವು ನನ್ನ ಚಾನಲಲ್ಲಿ, ಆಲ್ ಇನ್ ಒನ್ ಕನ್ನಡ ಚಾನಲಲ್ಲಿ, ರೀಲ್ಸಲ್ಲಿ, ವೀಡಿಯೋದಲ್ಲಿ ಎಲ್ಲ ತುಂಬ ಹಾಕಿದೆ. ಆದರೆ ಅವನು ಹಾಕಿದಾಗೆ ಚೆನ್ನಾಗಿ ರೀಲ್ಸಲ್ಲಿ, ವೀಡಿಯೋದಲ್ಲೇ ರೀಲ್ಸಲ್ಲಿ ಚೆನ್ನಾಗಿ ವ್ಯೂಸ್ ಬಂತು, ಚೆನ್ನಾಗಿ ಲೈಕ್ಗಳು ಬಂತು. ಆದರೆ ನನ್ನ ಚಾನಲ್ ಮಾನಿಟೈಸೇಷನ್ ಹಾಕೋ ಟೈಮಲ್ಲಿ ಪ್ರಾಣಿ ತೋರಿಸ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆಲ್ಲ ಡಿಲೀಟ್ ಮಾಡಿಬಿಟ್ಟೆ. ನಿಜವಾಗ್ಲೂ ಸೇವ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಕೊನೆಯ ಕ್ಷಣಗಳಲ್ಲೂ ನಾನು ಅವನು ಸತ್ತೋದಾಗ ಯಾವ ಥರ ನರಳ್ತಾ ಇದ್ದ, ಸತ್ತ ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ನಿಮಗೆ ತೋರಿಸ್ತೀನಿ.
ಏನೋ ಒಂದು ಪ್ರಾಣಿ ಬಗ್ಗೆ ಒಂದು ಇವ್ರಿಗೇನು ಮಾಡೋ ಕೆಲಸ ಇಲ್ವಾ? ಬೆಕ್ಕಿನ ಬಗ್ಗೆ ಒಂದು ಈ ಥರ ಒಂದು ವಿಡಿಯೋ ಮಾಡಿದ್ದಾರೆ ಅಂತ ಯಾರು ಅಂದ್ಕೋಬೇಡಿ. ಯಾಕೆಂದರೆ ಮನುಷ್ಯ ನಮಗೆ ನಮ್ಮ ಕೆಟ್ಟದನ್ನು ಮಾಡೋಕ್ಕೆ ಹೋಗಿ ಮನೇಲಿ ಒಂದು ಪ್ರಾಣಿ ಸಾಕ್ತೀವಿ, ತುಂಬ ಪ್ರೀತಿಯಿಂದ ಸಾಕ್ತೀವಿ. ಮನುಷ್ಯನೂ ಅಷ್ಟೇ, ನಾವು ಆ ಪ್ರೀತಿ ಕೊಡ್ತೀವಿ, ಆ ಪ್ರೀತಿನ ಅವರು ಉಳಿಸ್ಕೋಬೇಕು. ಉಳಿಸ್ಕೊಳ್ಳಿಲ್ಲ ಅಂದರೆ ಯಾವುದೂ ಅಷ್ಟೇ ದಕ್ಕಲ್ಲ. ಅದಕ್ಕೆ ಅದನ್ನು ನಾವು ಅಷ್ಟು ಪ್ರೀತಿಯಿಂದ ಸಾಕಿದೋ. ಆಮೇಲೆ ಗೌರಿ ಹಬ್ಬದ ದಿವಸ ನಮ್ಮ ಮನೆಯವ್ರಿಗೆ ಗೌರಿ ಹಬ್ಬಕ್ಕೆ ಮುಂಚೆನ ಒಂದು ಸ್ವಲ್ಪ ಕಾಲೆಲ್ಲ ಎಳ್ಕೊಂಡಂಗಾಯ್ತಿತ್ತು. ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ದೋ, ಪಲ್ಮನೇರಿಗೆಲ್ಲ ಹೋದೋ, ಔಷಧಿ ಕೊಡಿಸ್ದೋ. ಆಮೇಲೆ ಹಂಗೆಲ್ಲ ಆದಮೇಲೆ ಮತ್ತೆ ಕೈಯೆಲ್ಲ ಹಿಡ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಆ ಗೌರಿ ಹಬ್ಬದ ದಿವಸ ನಮ್ಮ ಮನೆಯವ್ರಿಗೆ ಹಂಗೆ ಆಗಿರೋದ್ಮೇಲೆ ಗೌರಿ ಹಬ್ಬದ ಮಾರನೇ ಬೆಳಗ್ಗೆ ನಮ್ಮ ಚಿಂಟುಗೆ ಹಂಗಾಗೋಯ್ತು. ಏನು ಕಾಲು, 2 ಕಾಲು ಸೊಂಟದಿಂದ ಕೆಳಗೆ ಸ್ವಾಧೀನನೇ ಇಲ್ದಂಗಾಯಿತು. ಗಾಯ ಎಲ್ಲ ವಾಸಿ ಆಯಿತು. ನಾವು ಹಂಗೂ ಹೆಬ್ಬಾಳದಲ್ಲಿ ಎಷ್ಟಾದರೂ ಪರವಾಗಿಲ್ಲ ಬಿಡು, ಪಾಪ ಒಂದು ಪ್ರಾಣಿ ಉಳೀಲಿ ಅಂದ್ಬಿಟ್ಟು ಆಸ್ಪತ್ರೆಗೆಲ್ಲ ಕರ್ಕೊಂಡೋದು. ಎಷ್ಟೊತ್ತಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀನಿ ಅಂತ ಅಂದಮೇಲೆ ಯಾರು ಏನಾದರೂ ಅನ್ಕೋಬೋದು, ಇವಾಗೇನು ಹುಚ್ಚ, ಮಕ್ಕಳಿಲ್ವಾ, ಇವರಿಲ್ವಾ ಅಂತ. ಯಾಕೆಂದರೆ ಅದು ಅಷ್ಟು ನಮ್ಗೆ ಪ್ರೀತಿ ಕೊಟ್ಟಿದೆ, ಅದು ಎಷ್ಟು ಸಂತೋಷ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ಅದಕ್ಕೋಸ್ಕರ ನಾವು ಅಷ್ಟನ್ನು ಹಚ್ಕೊಂಡಿದ್ದೀವಿ ನಾವು. ಅದಕ್ಕೆ ನಮಗೆ ಬೇರೆ ಯಾರೋ ನಮಗೆ ಕೇಡು ಮಾಡೋಕ್ಕೆ ಬಂದಿದ್ದಾರೆ. ಕೇಡು ಮಾಡೋಕ್ಕೆ ಅಂತಲೇ ಬಂದು ನಮ್ಮ ಯಜಮಾನ್ರಿಗೂ ಆಗುವಂಥ ಕಷ್ಟ ನೋವುಗಳು ಆ ಬೆಕ್ಕ ಮೇಲೆ ಪ್ರಯೋಗ ಆಗಿದೆ ಅಷ್ಟೇ ಹೇಳೋದು. ನನಗೆ ಚೆನ್ನಾಗಿ ಅರ್ಥ ಆಯಿತು. ದಯವಿಟ್ಟು ಯಾರೇ ಆಗಲಿ ಬೆಳಗಿರೋದೆಲ್ಲ ಹಾಲು ಅಂತ ನಂಬ್ತೀವಿ ಅಂತ ನಂಬಿ ಒಬ್ಬರ ಮನೆಗೆ ನಮ್ಮ ಮಕ್ಕಳನ್ನ ಕಳಿಸ್ತೋ. ನಮ್ಮ ಮಕ್ಕಳನ್ನ ಕಳಿಸಿದ್ಮೇಲೆ ಅಲ್ಲಿಂದ ಬಂದ ಮೇಲೆ ನಮ್ಮ ಮನೆಗೆ ಒಂದು ಬದಲಾವಣೆಗಳಾಯಿತು. ಅವ್ರು ಯಾರು ಏನು ಅಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಕೆಟ್ಟದ್ದಾಯಿತು ನಮ್ಮ ಮನೆಗೆ ಟೋಟಲಿ. ಅವ್ರ ಮನೆಗೆ ನಮ್ಮ ಮಕ್ಕಳನ್ನ ಕಳಿಸ್ತೋ. ಅಲ್ಲಿಂದ ಬಂದಮೇಲೆ ನಮಗೆ ಕೆಟ್ಟದ್ದು ಸ್ಟಾರ್ಟ್ ಆಯಿತು. ನಾನು ಯಾವುದೂ ನಂಬ್ತಾ ಇರಲಿಲ್ಲ. ಕೊನೆಗೆ ಒಂದ್ಸಲಿ ನಂಬುವಂಥ ಸಂದರ್ಭಗಳು ತುಂಬಾ ಬಂತು. ನಮಗೆ ಯಾರು ಕೇಡು ಮಾಡಿಲ್ಲ. ಯಾಕೆಂದರೆ ಕೇಡು ಮಾಡಬೇಕು ಅಂತಲೇ ನಮಗೆ ಪಣ ತೊಟ್ಟಿರುವಾಗ ನಮ್ಮನ್ನು ಸಾಯಿಸಬೇಕು, ನನ್ನ ಕುಟುಂಬ ಹಾಳಾಗೋದ್ರೆ ಸಾಕು, ನನ್ನ ಮಗ ತಲೆ ಎತ್ತಬಾರ್ದು, ನಮ್ಮ ಮನೆಗೆ ಯಾರು ಚೆನ್ನಾಗಿರಬಾರ್ದು ಅಂದ್ಬಿಟ್ಟು ಲಕ್ಷ ಖರ್ಚು ಮಾಡಿ ದುಡ್ಡು ಮಾಟ ಮಂತ್ರ ಮಾಡ್ಸೋಕ್ಕೆ ನಮಗೆ ದುಡ್ಡಿಲ್ಲ. ನಮ್ಮ ಗಂಡನ ಸಂಬಳ ಕಮ್ಮಿ ಇರೋದ್ರಿಂದ ನಮ್ಮ ಜೀವನ ಮಾಡೋದೇ ಕಷ್ಟ. ಅವ್ರ ಗಂಡದಿರ್ಗೆ ಸಾವಿರ ಎಣ್ಸ್ಕೊಂಬಂದು ಕೊಡ್ತಾರೆ, ಆಯಿತಾ. ಅವರು ಮಾಟ ಮಂತ್ರ ಮಾಡಿಸ್ಕೊಂಡು ಕೂತ್ಕೊಂಡಿರ್ತಾರೆ. ನಮಗೆ ಅದಿಲ್ಲ. ನಮ್ಗೆ ಏನಿದ್ರು ಪ್ರೀತಿ ತೋರಿಸ್ತಾ ಹೋಗ್ತೀವಿ. ಬೆಳಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡು ಅವ್ರ ಮನೆಗೆ ಹೋಗಿ ನೋಡ್ಕೊಬೋರ್ಗ್ರಿ. ನಾನಂತೂ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಕಳಿಸಿದ್ದೆ ತಪ್ಪು. ಆವಾಗಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಮನೆ ಸಂಸಾರನ ಎಕ್ಕುಡಿಸ್ಬಿಟ್ರು, ಆಯಿತಾ. ಒಂದು ಏನೂ ಗೊತ್ತಿಲ್ಲದೆ ಇರೋ ಹುಡುಗಿ ತಲೆನೂ ಕೆಡಿಸಿ ಅದಕ್ಕೆ ತಲೆಗೆ ಹಾಕಿ, ಹೊಟ್ಟೆಗೆ ಹಾಕಿ, ನನ್ನ ಮಗನಿಗೂ ಹೊಟ್ಟೆಗೆ ಹಾಕಿ ಅವರ ತಲೆನೇ ಎತ್ತದಂಗೆ ಮಾಡಿಬಿಟ್ರು. ಅವ್ರು ನಿಜವಾಗ ಒಳ್ಳೇದಾಗುತ್ತಾ? ಒಳ್ಳೇದಾಗಲ್ಲ. ಭಗವಂತ ಇದ್ದಾನೆ, ನಮಗೆ ದೇವರು ಇದ್ದೇ ಇದ್ದಾನೆ. ನಮ್ಮ ಬೆನ್ನಿಂದ ಇರೋದಕ್ಕೇ ನಾವು ಉಸಿರಾಡಿಕೊಂಡು ನಮ್ಮ ಕುಟುಂಬದಲ್ಲಿ ಏನೋ ನಮ್ಮ ಮಕ್ಕಳು ಒಳ್ಳೇದಾಗಲಿ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನು ಕಂಡು ದೇವ್ರಿಗೆ ನಾನು ಕೈ ಮುಗಿತೀನಿ ಹೊರತು ಮಾಟ ಮಂತ್ರ ಮಾಡಿಸಿ ಲಕ್ಷ ಖರ್ಚು ಮಾಡಿ ಮಾಟ ಮಂತ್ರ ಮಾಡ್ಸೋಕ್ಕೆ ನಮಗೆ ಬರಲ್ಲ. ಯಾಕೆಂದರೆ ಅಲ್ಲಿಲ್ಲ, ನಮ್ಗಂಥ ಬುದ್ಧಿ ಕಲ್ತಿಲ್ಲ. ಕೇಡು ಮಾಡೋರನ್ನ ಭಗವಂತ ನೋಡ್ಕೊಂಡು ನಿಂತ ಭಗವಂತನ ಒಪ್ಪಿಸ್ತೀವಿ. ಕಳಿಸಿ ತಲೆ ಕೆಡಿಸಿ ಮಾಟ ಮಂತ್ರ ಮಾಡಿಸಿ ಹೊಟ್ಟೆಗೆ ಹಾಕಿ ಚೆನ್ನಾಗಿ ತಯಾರು ಮಾಡಿ ಕಳಿಸಿದ್ರು. ನಮ್ಮನ್ಗಳನ್ನ ನೋಡಿದ್ರೆ ಆಗ್ದಂಗೆ, ಆಯಿತಾ. ಹೊಟ್ಟೆಗೆ ಎಷ್ಟು ಮಟ್ಟಿಗೆ ಹೊಟ್ಟೆಗೆ ಹಾಕಿದ್ದಾರೆ ಅಂತಂದಮೇಲೆ ಅವ್ರಿಗೆ ಇನ್ನೂ ತಲೆ ಎತ್ತಕ್ಕೆ ಆಗ್ತಾಯಿಲ್ಲ. ಅಂಥ ಕೇಡು ಮಾಡಿದ್ದಾರೆ ನಮ್ಮ ಜನ. ನಮಗೂ ಆರೋಗ್ಯಗಳು ಏರುಪೇರು. ನಮ್ಮ ಮನೆಯವ್ರಿಗೂ ಅಷ್ಟೇ. ಪಾಪ ಅವ್ರಿಗಾಗಬೇಕಾಗಿರೋವಂಥದ್ದು ನಮ್ಮ ಮನೆ ಬೆಕ್ಕಗಾಯ್ತಲ್ಲ, 2 ತಿಂಗಳು ಅದನ್ನು ಲೆಟ್ರಿನ್ ಬಾಚಿ ಹುಚ್ಚೆ ಕಾಚಿ ಅದಕ್ಕೆ ಸೇವೆ ಮಾಡಿ ಮೆಡಿಷನ್ ಹಾಕಿ ಕೆಲಸಕ್ಕೆ ಹೋಗಿ ನಾನು ಕೆಲಸ ಮಾಡ್ತಿದ್ದು. ಯಾಕೆಂದರೆ ಅದು ಒಂದು ಜೀವ ಅಲ್ವಾ, ಮನುಷ್ಯನೇ ಒಂದು ಜೀವನ. ಮನುಷ್ಯನಿಗೆ ನೋವಿದೆ ಹೇಳ್ಕೊಳ್ತಾರೆ, ಆ ನೋವು ಈ ನೋವಿದೆ ಅಂತ ಹೇಳ್ಕೊಳ್ತಾರೆ. ಆದರೆ ಅದಕ್ಕೇನು ಮೂಕ ಜೀವಿಗೆ ಎಂಥದ್ದು ನೋವಾಗುತ್ತೆ ಅಂತ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಅದನ್ನು ತುಂಬಾ ಪ್ರೀತಿಯಿಂದ ಹಚ್ಕೊಂಡಿದ್ದೆ. ಅದ್ರದ್ದು 11 ದಿವಸದ್ದು ತಿಥಿನೂ ಸಹ ಮಾಡ್ತಿದ್ದೆ. ಅದೇನು ನಮ್ಮನ್ನು ಆಸ್ತಿ ಕೇಳುತ್ತಾ, ಅಂತಸ್ತು ಕೇಳುತ್ತಾ, ಬಟ್ಟೆ ಕೊಡು ಅಂತ ಕೇಳುತ್ತಾ ಅಲ್ವಾ, ಏನನ್ನ ಲಕ್ಷ ನಾನು ಕೊಡು ಅಂತ ಏನನ್ನ ಕೇಳುತ್ತಾ ಪ್ರಾಣಿ. ತುಂಬ ಮಿಸ್ ಮಾಡ್ಕೊಂಡಿದ್ದೆ. 11ನೇ ದಿವಸ ದಿನ ನೆನೆಸ್ಕೊಂಡು ಅಳ್ತಿದ್ವಿ ನಾವು.
ನಮ್ಮ ಯಜಮಾನ್ರಿಗೆ ಏನಾದರೂ ಆ ಥರ ಗಂಡಾಂತರಗಳು ಏನಾದರೂ ಆಗಿದ್ದರೆ ಯಾರು ನೋಡ್ತಾರೆ? ಮಂಟ ಮಂತ್ರ ಮಾಡಿಸಿದವರು ನಮ್ಮ ಮನೆಗೆ ಬಂದು ನೋಡ್ತಾರ? ಅವ್ರ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಇಕ್ಕ ಆಯಿತಾ? ಒಬ್ರಿಗೆ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ಲ, ಒಬ್ರಿಗೆ ಒಳ್ಳೇದು ಬಯಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಕೆಟ್ಟದನ್ನ ಬಯಸೋಕ್ಕೆ ಯಾರು ಕೇಳ್ತಾರೆ? ಅಷ್ಟೇ. ಅಂಥ ಕೆಟ್ಟ ಜನಗಳಿಗೋಸ್ಕರನೇ ನಾನು ಈ ವಿಡಿಯೋ ಮಾಡಿರೋದು. ಏನಾದರೂ ಅಂದ್ಕೊಂಡ್ಲಿ, ಎಂದಕ್ಕ ಬ್ಯಾಕ್ ಕಮೆಂಟ್ ಆದರೂ ಹಾಕ್ಕೊಂಡ್ಲಿ ಆಯಿತಾ? ಅವ್ರ ಅಪ್ಪನ ಮನೆ ಆಸ್ತಿ ತಿನ್ನೋಕೆ ಏನಾದರೂ ಹೋಗಿರ್ತೀವ? ಹೋಗ್ಲಿ ತಂದಾಕ್ರಿ ಅಂತ ಏನಾದರೂ ಹೋಗ್ತೀವ? ಕಷ್ಟಕ್ಕೆ ದುಡ್ಡು ಕೊಡ್ರಿ ಅಂತ ನಾವು ಹೋಯ್ತೀವ? ಇಲ್ವಲ್ಲ. ನಮ್ಮ ಮನೆ ಪಾಡು, ನಮ್ಮ ಕಷ್ಟ, ನಮ್ಮ ಜೀವನ. ಯಾವಳೇನು ಇದು ಮಾಡೋದು? ಮನೆ ನಮ್ಮ ತವ್ರ ಮನೆ ಭಾಗ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ನಮ್ಮ ಅಕ್ಕ. ತವ್ರ ಮನೆ ಭಾಗ ಮಾಡು ಅಂದರು, ಭಾಗ ಮಾಡೋಕ್ಕೆ ಬಿಟ್ಟಿಲ್ಲ. ಏನೋ ದೀಪ ಹಚ್ಕೊಂಡು ಹೋಗ್ಲಿ ಬಿಡು ಮನೆಗೆ, ಎಲ್ಲರೂ ಚೆನ್ನಾಗಿರಲಿ ಅಂಟು ಭಾವಿಸಿದ್ದೆ ನಂದು ನಮ್ಮ ಅಕ್ಕಂದು ತಪ್ಪು. ಯಾಕೆಂದರೆ ನಾವು ಭಾಗ ಮಾಡು, ದುಡ್ಡು ಕೊಡು ಅಂತ ಹೇಳಿದ್ರೆ ನಮಗೆ ನಾವು ಒಳ್ಳೆಯವ್ರಾಗ್ತಿದ್ದೋ. ಭಾಗ ಮಾಡೋದೇನಕ್ಕೆ? ನಮ್ಮಮ್ಮ ಬಾಳಿ ಬದುಕಿದ ಮನೆ ಕಷ್ಟಪಟ್ಟಿದ್ದಾರೆ ಅಂದ್ಬಿಟ್ಟು ದೀಪ ಹಚ್ಕೊಂಡಿರಲಿ ಅಂದ್ಬಿಟ್ಟು ನಾವು ಭಾಗ ಮಾಡೋದು ಬೇಡ ಅಂತ ಹೇಳಿದ್ದಕ್ಕೆ ಭಾಗ ಮಾಡು ಅಂತ ಹೇಳ್ದವರು ನಮಗೆ ಮೇಲೆ ಹಾಗೆ ಸಾಧಿಸ್ತಾರೆ ಅಂತ, ಈ ಮಟ್ಟಿಗೆ ಹಾಗೆ ಸಾಧಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಸಾಧನೆ ಮಾಡ್ತಾರೆ ನಮ್ಮ ಮೇಲೆ, ನಮ್ಮ ದುಷ್ಟಶಕ್ತಿಗಳನ್ನ ನಮ್ಮ ಮೇಲೆ ಬಿಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಆಯಿತಾ? ನಾವು ಅನುಭವಿಸಿರೋ ನೋವುಗಳು ನಮಗೆ ಗೊತ್ತು. ಕೊನೆಗೆ ಒಂದು ದಿವಸ ಏನೋ ನಾನು ಬೆಳಗಿರೋದೆಲ್ಲ ಹಾಲು ಎಲ್ಲ ನಮ್ಮವರೇ ಅಂದ್ಕೊಂಡು ಅವ್ರ ಮನೆಗೆ ಕಳಿಸಿದ್ದು ದೊಡ್ಡ ತಪ್ಪು. ಮದುವೆ ಆಗಿದ್ದು ಹೊಸರಲ್ಲಿ ನನ್ನ ಮಗನಿಗೆ. ಅವಾಗ ಹಿಡ್ದಿರೋ ಗಂಡಾಂತರಗಳು ಇನ್ನೂ ನಮಗೆ ಬಿಟ್ಟಿಲ್ಲ. ಇರಲಿ, ನಾವು ಇವತ್ತು ಸಾಯ್ಬೋದು, ನಾಳೆ ಅವ್ರು ಸತ್ತೇ ಸಾಯ್ತಾರೆ, ಅವ್ರ ಕುಟುಂಬನೂ ಸಾಯ್ತಾರೆ. ಯಾರು ಭೂಮಿ ಮೇಲೆ ಬಗ್ನಿಗೂಟ ಹೊಡ್ಸ್ಕೊಂಡು ಕೂತ್ಕೊಳ್ಳಲ್ಲ ಶಾಶ್ವತವಾಗಿ ಆಯಿತಾ? ಇವತ್ತು ನಾವು ಹಾಳಾಗೋಗಿರ್ಬೋದು, ಅವರು ನಾಳೆ ಅವ್ರ ಕುಟುಂಬ ಹಾಳಾಗಿ ಹೋಗುತ್ತೆ. ನಾವು ಒಳ್ಳೆಯದನ್ನು ಬಯಸಿದ್ದೆ ನಮ್ಮ ತಪ್ಪು, ಕೆಟ್ಟದ್ದೇನೆ ಬಯಸಬೇಕು, ಕೆಟ್ಟದನ್ನೇ ಹೇಳ್ಬೇಕು ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ. ಯಾಕೆ ಚಿಂಟು ಮುಖಾಂತರ ನಾನು ಈ ವಿಡಿಯೋ ಮಾಡಿದ್ದು ಏನೇನೆಲ್ಲ ಆಯಿತು ನಮ್ಮ ಕುಟುಂಬದಲ್ಲಿ ಅಂತ ಈ ವಿಡಿಯೋ ಮಾಡಬೇಕು ಅಂತಿದ್ದೆ, ಮಾಡಿದೆ. ತುಂಬಾ ಮಿಸ್ ಮಾಡಿಕೊಂಡೆ. ಯಾಕೆಂದರೆ ಎಲ್ಲನೂ ಮಿಸ್ ಮಾಡ್ಕೊಳ್ಳೋದೆ ನನ್ನ ಕುಟುಂಬದಲ್ಲಿ. ನನ್ನ ಮಕ್ಕಳನ್ನಾಗಲಿ ನಾವೆಲ್ಲರೂ ಮಿಸ್ ಮಾಡಿಕೊಂಡ್ರು ನನಗೆ ಇಷ್ಟೇ ನೋವಾಗುತ್ತೆ. ಒಂದು ಪ್ರಾಣಿ ಪ್ರೀತಿ ಕೊಟ್ಟೈತೆ, ಆ ಪ್ರೀತಿನ ಮನುಷ್ಯನೂ ಕೊಡಲಿ. ಇರೋದು 2 ದಿವಸದ ಜೀವನ. ಕೆಟ್ಟವ್ರ ಸವಾಸ, ಮಾಟ ಮಂತ್ರ ಮಾಡೋರ ಸವಾಸ ನಮಗೆ ಬೇಡ. ನಾವು ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಇದು ಅಂತ ನಾವು ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.